ಅಪ್ಪ ನೀವಂತೂ ಯಾಕೆ ಭಾಳ ಪೋಲಿತನ ಮಾಡಕತ್ತೀರಿ ಇತ್ತಿತ್ತಾಗೇನು ಇಲ್ಲಿ ಬಂದ ಮೇಲೆ ಜಾಸ್ತಿ ಆಗೈತೆ ನಿಮ್ದು ಯಾಕೆ? ಬೆಳ್ಳುಳ್ಳಿ, ನೀನು ಎಷ್ಟು ಮಸ್ತ್ ಕಾಣಕತ್ತಿ ಗೊತ್ತೇನು? ನಿನ್ನ ಬಿಟ್ಟು ಒಂದು ಅರ್ಧ ಕ್ಷಣ ಸತೆ ದೂರ ಇರೋಕ್ಕೆ ಮನಸ್ಸಾಗವಲ್ದು. ಇಲ್ಲಿಂದ ಊರಿಗೆ ಹೋದ್ಮೇಲೆ ಇಂಥವು ಅರ್ಬೇಕೆ ಬೇಕು ನೋಡಿ ನಿಮ್ಮ ಮನ್ಯಾಗ. ಹಾಂ, ನನಗೆ ನೀನು ಹಿಂಗೆ ನೋಡಕ್ಕೆ ಭಾಳ ಖುಷಿ ಆಕತಿ ಗೊತ್ತೇನು? ಹೌದಾ? ಕರೇನ? ನನಗೂ ಇಂಥ ಅರ್ಬಿ ಹಾಕಿಣಕ್ಕೆ ಆಸೆ. ಆದ್ರೆ ಏನು ಮಾಡ್ಬೇಕು? ನಿಮ್ಮ ಬೇಕಿರ್ತಾಳಲ್ಲ ಮುದುಗುಬಿ, ಸುಮ್ಮನೆ ಇರಂಗಿಲ್ಲ. ನಾಟಗ ಏನಾರು ಒಟ್ಟು ಚಲೋತ್ನ ಮಾಡ್ಕೊಂಡು ತಿಂದ್ರನ್ನ ಸಿರಂಗಿಲ್ಲ. ತಿಂದು ಆನಿ ಮರಿ ಆದಂಗಾಗಿಯಲ್ಲ. ಹಂಗೆ ಬೇಕಾದ ಬೇಡದ್ದು ದಿನಾ ರೊಟ್ಟಿ ತಿನ್ನಕ್ಕೆ ಬರೋದಿಲ್ಲ ನಿನಗೆ ಅಂತಂದು ಓದು ಪಿಂಕ ಹಾಕ್ತಾರೆ. ನನಗಂತೂ ನಿಮ್ಮವ್ವ ಅಂದ್ರೆ ಒಂದು ತಟಗ ಸೇರ್ಕ್ ಬರಲ್ಲ ನೋಡ್ರಿ. ಮತ್ತು ಅವ್ರು ಬೇಡ ಅಂದ್ರೆ ಮತ್ತೆ ಹೆಂಗೆ ಉಟ್ಕೊಳಕ್ಕಾಕತಿ ಇಂಥ ಅರಿವುಗಳೆಲ್ಲ? ಆಕೆ ಹೆಂಗೆ ನಮ್ಮವ್ವ ಅಂತಿರ್ತಾಳೆ. ಈ ಪಟ್ಟು ಹೋದ್ಮೇಲೆ ಆಕೆ ಏನು ಒಂದು ಅನ್ಬಾರ್ದು ನೋಡು, ಹಂಗೆ ಬಿಗಿ ಮಾಡ್ತಾನೆ ನಮ್ಮವ್ಗೆ. ನೀನು ಇಂಥವನ್ನ ಆಕೆ ನೇರ್ಬಿನ ಒಟ್ಟ ಬಿಡಕ್ಕೆ ಹೋಗ್ಬೇಡ ಏನು? ಸರಿ ತಗೋರಿ. ಆದ್ರೆ ಅವ್ರ ಮನೆಯಾಗಿದ್ರೆ ನನಗೆ ಒಂಥರ ಮುಜುಗರ ಆಕತ್ ಬಿಡ್ರಿ, ಅವ್ರು ಏನು ಅನ್ಲಿಲ್ಲದ್ರನ್ನ. ಅದಕ್ಕೆ ನಾ ಏನಂತೀನಿ, ಸುಮ್ಮನೆ ನಾವು ಬೇರೆ ಇದ್ದು ಬಿಡೋಣ ಅಂತ. ಮಕ್ಕಳನ್ನ ಹೆಂಗೆ ಅಲ್ಲೇ ಅಪ್ಪರ ಕಡೆ ಬಿಟ್ಬಿಡ್ತಾನೆ. ನಮ್ಮವೆಲ್ಲ ನೋಡ್ಕೊಂತಾಳೆ ಹುಡುಗರನ್ನ. ನಾನು ನೀವು ಆರಾಮ, ನೀವ ರಾಜ ನಾನು ರಾಣಿಯಾಗಿ ಆರಾಮಿರೋಣ. ಸುಮ್ಮನೆ ಆ ಮುದುಕಿ ಕಾಟ ಎದಕ್ಕೆ ನಮಗೆ? ಹೌದಲ್ರಿ? ಹಂಗಂತೀಯ? ಆತಗ ಏನು ಆ ಮುದುಕಿಲಿದ್ದರೆ ಏನಾಗೋದು ಕೆಟ್ಟತಿ? ಬೇರೆನ ಇದ್ಬಿಡೋಣ ನಾವೆಲ್ಲರೂ ಯಾಕೆ ಹೋಗೋದು? ಆಕೆ ನಮ್ಮ ಮನೆ ಬಿಟ್ಟು ಹೊರಗೆ ಹಾಕನ ಎಲ್ಲರೂ ಯಾಕೆ ಇರುವಲ್ಲಕ್ಕ? ಏನು ಊರಾಗ ಬೇಕಾದಷ್ಟು ಗುಡಿ ಪಡಿ ಅದಾವು, ಎಲ್ಲರೂ ಇರ್ತಾಳೆ. ಊರಾಗ ಯಾರು ಒಂದು ರೊಟ್ಟಿ ಕೊಡ್ತಾರ, ಇಸ್ಕೊಂಡ್ ತಿಂದು ಜೀವನ ಮಾಡ್ತಾಳೆ ಆಕೆ. ಹೌದಲ್ಲ? ಸರಿ ತಗೋರಿ, ಹಂಗೆ ಮಾಡೋಣ ರೀ. ಅಣ್ಣರು ನೋಡ್ರಿ ಅಲ್ಲಿ ಲಲಿತಕ್ಕನ ಸಲುವಾಗಿ ಅವರು ಒಂದು ಮನೆ ಬಿಟ್ಟು ಹೊರಗೆ ಹಾಕಿ ನಿನ್ನ ಆರಾಮ್ ರಾಣಿ ಹಂಗೆ ಇರತ್ತಾನೆ ನೀನು ಅಂತ ಮಾತಾಡಕತ್ತಾರ. ನೀವೇನು ಸುಮ್ಮನೆ ಇದಿರಲ್ಲ, ಏನು ಹೇಳವಲ್ರಿ? ನಾನು ಚಂದ ಕಾಣಕತ್ತಿಲ್ಲನ? ನಿಮಗೂ ಹಂಗೆಲ್ಲ ಏನು ಅನಿಸ್ವಲ್ದೇನ? ನಾನು ನೀವು ರಾಜ ರಾಣಿ ಹಂಗಿರ್ಬೇಕು ಅಂತೇಳಿ. ಯಾಕೆ ಅನ್ಸಂಗಿಲ್ಲಲಿ? ನೀನು ನೋಡಿದೆ ಅಂದ್ರೆ ಮಸ್ತ್ ಹಂಗೆ ಏನು ಹರ್ಯಾದ ಹುಡುಗಿ 16 ವರ್ಷದ ಹರೇ ಹುಕ್ಕಿ ಹರಿತೇನ ಅನ್ಬೇಕು. ಆ ನಮ್ನಿ ಕಾಣಕತ್ತಿದಿ. ನಿನ್ನೆಲ್ಲರ ಬಿಟ್ಟಿರೋದು ಉಂಟನ? ಆತಗ ನಾವು ಹಂಗೆ ಮಾಡಿದ್ರತ್ತ, ನಮ್ಮ ಊನ ಬಿಟ್ಟು ಹೊರಗೆ ಹಾಕಿದ್ರತ್ತ. ಹೆಂಗೆ ಮಗಳು ಅಂತಾಳ, ಹೋಗಿ ಮಗಳ ಮನ್ಯಾಗ ಇರುವಲ್ಲಕ್ಕ. ಇನ್ನು ಆಕಿ ಪಲ್ಲವಿ ಒಬ್ಬಾಕಿ ಯಾವ್ದಾರ ಹಾಸ್ಟ್ಲಿಗಾರ ಎಲ್ಲಾರ ಹಾಕಿದ್ರಾತ. ಹೌದಲ್ಲ? ಅವಾಗ ನೀನು ನಾನು ಇಬ್ಬರ ಅಲ್ಲ. ಸರಿ ತಗೋರಿ, ನಿಮ್ಮ ಮಾತು ಕೇಳಿ ನನಗಂತ ಭಾಳ ಖುಷಿ ಆಯ್ತು. ಆಮೇಲೆ ರೀ, ನನಗೆ ಯಾಕೆ ಐತಿತ್ತಾಗ ಭಾಳ ಕೆಲಸನ ಮಾಡೋಕ್ಕಾಗಲ್ರಿ. ಕೈ ನೋವು ಮೈ ನೋವು ಭಾಳ ಆಕವು. ಅದಕ್ಕೆ ಒಂದು ಆಳು ಇಟ್ಬಿಡ್ರಿ ಸುಮ್ಮನೆ. ಅವರು ಒಟ್ಟು ಕಸ ಹೊಡೆದು ಕಲ್ಲು ಒರೆಸಿ ಒಟ್ಟು ಬಟ್ಟೆ ಒಗೆದು ಹಾಕಿ ಬಾಂಡೆ ತಿಕ್ಕೊಟ್ರ ಅಂದ್ರೆ ನಾ ಒಟ್ಟು ನಿಂತ್ಕೊಂಡು ಅಡುಗೆ ಮಾಡ್ತೇನೆ. ಅಂದಂಗೆ ಅಡುಗೆ ಮನೆಯೂ ಒಂಚೂರು ರಿಪೇರಿ ಮಾಡಿಸ್ಬೇಕ್ರಿ. ಕುಂತು ಒಲೆ ಮೇಲೆ ಅಡುಗೆನ ಮಾಡೋಕ್ಕಾಗಲ್ಲ, ಗ್ಯಾಸ್ ಕಟ್ಟೊಂದು ಕೆಳಗಾಕತ್ತೆ. ಅದಕ್ಕೆ ಹೇಳೋದು ಕುಂದ್ರೋದು ಆಕತಿ. ಅದಕ್ಕೆ ಅದನ್ನೊಂದಿಟ್ಟು ರಿಪೇರಿ ಮಾಡಿಸ್ರಿ, ಒಂದು ಆಳು ಇಡ್ರಿ. ನಾನು ಆರಾಮ್ಸೆ ಇರ್ತೇನೆ. ಇಲ್ಲಪ್ಪ ಅಂದ್ರೆ ಭಾಳ ದಣು ಆಕತ್ರಿ. ಅದಕ್ಕೆ ಹೌದ್ರಿ, ನಮ್ಮ ಮನೆಗೆ ಒಂದು ಆಳು ಇಟ್ಬಿಡ್ರಿ ಸುಮ್ಮನೆ. ತಿಂಗಳ ಅಕ್ಕಿ ಎಷ್ಟು ಕೇಳ್ತಾಳೆ ನೋಡು, ಅಷ್ಟು ಪಗಾರ ಕೊಟ್ಟು ಬಿಡುವಂತ್ರಂತ. ಹೇ ಹುಚ್ಚಿ, ಆಳು ಎದಕ್ಕೆ ಬೇಕು? ಮತ್ತು ನಮ್ಮಿಬ್ಬರು ನಡು ಆಕಿ ಹೋಗ್ಬೇಕಿವಿನ? ಅದಕ್ಕೆ ಆಳು ಪಾಳು ಎಲ್ಲ ಏನು ಬೇಡ. ಆರಾಮ ನೀ ನನ್ನ ಮುಂದೆ ಒಂದು ಚೇರ್ ಹಾಕ್ಯಂಗೆ ಕೂತ್ಕೊಂಬಿಡು. ನಾ ಮುಸ್ರಿ ತಿಕ್ತೇನೆ, ಬಟ್ಟೆ ಒಗಿತೀನಿ, ಬಾಂಡೆ ತಿಕ್ತೀನಿ, ಎಲ್ಲ ಕೆಲಸ ಮಾಡಿಕೊಡ್ತೇನೆ. ನೀ ಏನು ಚಿಂತೆನ ಮಾಡಕ್ಕೆ ಹೋಗಬೇಡ. ಆಳನ್ನ ಸುದ್ದಿನ ಬೇಡ. ನೀನು ಇಂಥದ್ದು ಅಂತ ಕಾಲೇಲಿ ತೋರಿಸು, ನಾ ತಲೆ ಮೇಲೆ ಇಟ್ಕೊಂಡು ಕೆಲಸ ಮಾಡ್ತೀನಿ. ಆಮೇಲೆ ಅಡುಗೆ ಅಡುಗೆಗೆ ಒಟ್ಟು ಉಳ್ಳಾಗಡ್ಡೆ ಹಾಕಕ್ಕೆ ಹೋಗ್ಬೇಡ ಏನು? ಯಾಕಂದ್ರೆ ಅವು ಕಣ್ಣೀರು ತೋರಿಸ್ತವು. ನಿನ್ನ ಕಣ್ಣೀರು ನೋಡೋಕೆ ನನಗೆ ಮನಸ್ಸಿಲ್ಲ. ಅಯ್ಯಯ್ಯೋ, ಎಷ್ಟು ಪ್ರೀತಿ ರೀ ನಿಮಗೆ ನನ್ನ ಮೇಲೆ. ನನಗೂ ನೀವಂದ್ರೆ ಭಾಳ ಪ್ರೀತಿ. ಐ ಲವ್ ಯು. ಐ ಲವ್ ಯು ಟು. ಐ ಲವ್ ಯು 3 ರೀ. ಐ ಲವ್ಸ್ ಯು. ಅಲ್ಲಿ ನಮ್ಮ ಬುಳ್ಳೊಳ್ಳು ಯಾವಾಗ ಇಂಗ್ಲೀಷ್ ಮಾತಾಡೋದು ಕಲ್ತ್ಬಿಟ್ಟತಿ. ಐ ಲವ್ಸ್ ಯು ರೀ. ಇದೇ ಖುಷಿಗೆ ಎಲ್ಲರೂ ಸೇರಿ ಅದು ಎಣ್ಣೆ ಪಾರ್ಟಿ ಮಾಡಂದ್ರೆ ನನಗೆ ಯಾವಾಗಾರ ಒಂದ್ಸಲ ಕುಡಿಬೇಕಂತ ಆಸೆ ಇತ್ತು. ಅದು ಇಷ್ಟು ಗಡ ನೆರವೇರ್ತತಿ ಅಂತ ಅನ್ಕೊಂಡಿದ್ದೇ ಇಲ್ಲ. ನಡ್ರಿ ಕುಡಿಯೋಣ ಎಲ್ಲರೂ ಸೇರಿ ಸ್ವಲ್ಪ. ನನ್ನ ಮುದ್ದು ಚಿನ್ನ ಬಂಗಾರ, ನೀನ ಇಷ್ಟು ಪರ್ಮಿಷನ್ ಕೊಟ್ಟ ಮೇಲೆ ನಾನು ಒಲ್ಲೆ ಅಂತಿದ್ದೇನೇನು? ನನಗೂ ಆಸಿತ್ತು, ಆದ್ರೆ ನೀ ಕುಡಿತೀಯನಿಲ್ಲ ಅಂತಂದು ಸುಮ್ಮನಿದ್ದೆ. ಈಗ ನೀನೋ ಹೂ ಅಂದಿಲ್ಲ, ಬಾ ಮಸ್ತ್ ಎಣ್ಣೆ ಪಾರ್ಟಿ ಮಾಡೋಣಂತ. ಎಲ್ಲರೂ ಸೇರಿ ಇಂದು ಎಣ್ಣೆ ಹಾಕುವ. ಸುಮ್ಮನೆ ಲಲಿತಕ್ಕ, ಇಲ್ಲಿ ಬರ್ರಿ. ಎಲ್ಲೆಲ್ಲರ ಯಾಕೆ ಹುಡುಕ್ತಿರಿ? ಅಣ್ಣಾರು ನೋಡಿಲ್ಲ ಬರೀ ಇಂಥ ಉಸುಗ್ನ್ಯಾಗ ಅದು ಹೆಂಗೆ ನಿದ್ದೈತೇನ
ಗೊರ್ 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 ನಿದ್ದೆ ಹೊಡ್ಯಾಕತ್ತಾರ ನೋಡು. ಸುಮ್ಮಿ ಲಲ್ತಕ್ಕ ಇಲ್ಲಿ ಬರ್ರಿ, ಎಲ್ಲೆಲ್ಲರ ಯಾಕೆ ಹುಡುಕ್ತೀರಿ? ಅಣ್ಣಾರು ನೋಡಿಲ್ಲಿ ಬರಬ್ಬರಿ ಇಂಥ ಉಸುಗ್ನ್ಯಾಗ ಅದು ಹೆಂಗೆ ನಿದ್ದೆ ಇರ್ತೈತೇನ, ಗೊರ್ 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 ನಿದ್ದೆ ಹೊಡ್ಯಾಕತ್ತಾರ ನೋಡು. ಸುಮ್ಮಿ ಪರಮೇಶಣ್ಣ ನಿದ್ದೆನ ಮಾಡಕ್ಕೆ ಬಿಡಲ್ಲ ಕಾಣ್ತೈತೆ ಮನ್ಯಾಗ, ಅದಕ್ಕೆ ಆರಾಮ್ ನಿದ್ದೆ ಮಾಡಾಕತ್ತಾನ ನೋಡು ಪರಮೇಶಣ್ಣ ಚಿಂತಿಲ್ದಂಗೆ. ಅಯ್ಯ ಚಲೋ ಹೇಳಿ ನೋಡವ, ರಾತ್ರಿ ನೀನು ಅವ್ರ ಮಕ್ಕದ ಮ್ಯಾಗ ಕುಂಡಿ ಕೊಯ್ಕೊಂಡು ಹೋದ್ರೂ ಎಚ್ಚರಲ್ಲ ಅವ್ರಿಗೆ. ಹಂಗೆ ನಿದ್ದೆ ಹೊಡಿತಾರ ಅಂತ ನಾನು ನಿದ್ದೆ ಮಾಡಕ್ಕೆ ಬಿಡಲ್ಲ ಅವ್ರನ್ನ. ಅಲ್ಲಲ್ಲೇ ನಿನ್ನ ಗಂಡ ಕುಂಡಿ ಕೊಯ್ಕೊಂಡು ಹೋಗಿ ಯಾಕೆ ಏನು ಮಾಡ್ಬೇಕ ಪಾಪ? ಇವ ಹಂಗೆ ಮಾತಿಗನ್ ಬಿಡ, ನೀನು ಎಲ್ಲದನ್ನ ಲೆಕ್ಕ ಹಿಡಕಿ. ಅಲ್ಲ ನೋಡಿ ಬರ್ದ ಇವ್ರನ್ನ ಎಷ್ಟರ ಮಟ್ಟಿಗೆ ಇರ್ಬೇಕತ್ತ. ಈಗ ಬಂದಿ ಅಂತೇಳಿ ಬಂದಾರ ಇಬ್ರು, ಬಂದು ಈ ನಮ್ನಿ ನಿದ್ದೆ ಹೊಡ್ಯಾಕತ್ತಾರ. ನಾವು ಅಲ್ಲೇ ಹುಡುಕಿ ಅಡ್ಡಾಡ್ ಕಾಲು ನೋವು ಅದು. ನಿನ್ನ ಎಂಥ ಪರ ನಿದ್ದೆ ಎತ್ತಿರ್ಬೇಕು ನೋಡಿ ಅವ್ರಿಗೆ. ರೀ ರೀ ಅದಿ ಎಂತ ನಿದ್ದೆ ನಿಮಗೆ ಎಬ್ಸಿದ್ರೆ ಹೇಳಾರ್ದಂತಷ್ಟ. ಲಲ್ತಕ್ಕ ಈ ಪರಿ ಈ ನಮ್ನಿ ನಿದ್ದೆ ಹೊಡ್ಯಾಕತ್ತಾರ ಅಂದ್ರೆ ನನಗೆ ಅನಿಸ್ತತಿ ಇಬ್ರು ಶಿಸ್ತಿಗೆ ಎಣ್ಣೆ ಪಾರ್ಟಿ ಮಾಡ್ಕೊಂಡ ಮಕ್ಕಂದಾರ ಅಂತಂದು ಅನಿಸ್ತತ್ ನೋಡುವ. ಅದ ಅನ್ಕಂಡ್ ನಾನು ಅವ್ರು ಅವಾಗಲೇ ಅವಸರದಲ್ಲೇ ಬಂದದ್ದು ನೋಡಿ. ಹೌದು ಬಿಡಲ್ಲಲ್ತಕ್ಕ ಇರ್ಬೇಕು ನೋಡ, ಅಲ್ಲೇದಲ್ಲಿ ಏಸ್ತಿದ್ದವು ಬಾಟ್ಲಿಗಳು. ಮತ್ತೆ ಇಲ್ಲಾದ್ರೆ ಬೇರೆ ಸಸ್ತ ಸಿಕ್ತತ್ತಂತೆ ನನ್ನ ಗಂಡ ಅನ್ನಕತ್ತಿತ್ತು. ಅಲ್ಲೆಲ್ಲ ಕಡಿಮೆ ರೇಟು ಅಂತಂದು ಮತ್ತು ಅದಕ್ಕೆ ಬೇಷ ಕುಡಿದು ಮಕ್ಕಂದಾರ ಅವ್ರು ನೋಡು. ತೆರಿ ಪರಿ ಬಂದು ಅಂದ್ರೆ ನೀರು ಹತ್ತಿದ್ರೂ ಅವ್ರು ಆಗಂಗಿಲ್ಲ ಇವ್ರಿಗೆ, ಯಾಪರಿ ನಿದ್ದೆತ್ತೇವು. ಸುಮ್ಮಿ ಗಡಗಡ ಎಬ್ಸಲೇವ ಅಣ್ಣವ್ರನ್ನ ಹೊಟ್ಟು ನೋಡ್ರಿ ಚುರ್ರ ಅನ್ನಕತ್ತೇವು. ಇಲ್ಲಿ ನೋಡ್ರಿ ನಮಗೆ ಮಾತು ತಿಳಿಯಂಗಿಲ್ಲ, ಕತೆ ತಿಳಿಯಂಗಿಲ್ಲ. ಉಣ್ಬೇಕಂದ್ರೆ ಕೈ ಸೊನ್ನೆ, ನೀರು ಕುಡಿಬೇಕಂದ್ರೆ ಕೈ ಸೊನ್ನೆ ಹಂಗಾಗೈತಿ. ಅದಕ್ಕೆ ಒಂಚೂರು ಇವ್ರು ಬಂದ್ರೆ ಅಂದ್ರೆ ಅಣ್ಣಾರು ಒಟ್ಟು ಮಾತಾಡ್ತಾರ. ತಡೆಯಲೇ ಏನು ನೀನು ಆಟ ಹಚ್ತವೇನ? ನಮಗೇನು ಹಚ್ತಿಲ್ಲ. ನಾವು ನೋಡ್ರಿ ಏನು ಬುತ್ತಿ ಪತ್ತಿ ಏನು ಕಟ್ಕೊಂಡಾರ ಬಂದಲ್ಲವ ತಿನ್ನಕ್ಕೆ ಬರ್ತೈತೆ ಅಂದ್ರೆ ಇವ್ರು ನೆಚ್ಕೊಂಡು ಹಂಗೆ ಬಂದೇವಿ. ಇವು ನೋಡಿದ್ರೆ ಶಿಸ್ತು ಕುಡಿದು ಮಕ್ಕಂಬಿಟ್ಟವು. ಕುಡಿಯಕ್ಕೆ ಒಂದಿದ್ಬಿಟ್ರಿ ಏನೇನು ಬ್ಯಾಡ ನೋಡು ಹೊರಗೆ ಬಂದಲ್ಲಿ. ಮನೆಗೆ ಕುಡಿಯಂಗಿಲ್ಲ. ಇನ್ನು ನಮ್ಮ ಪುಣ್ಯ ಚಲೋ ಐತೆ ಆಟಾರ. ನನಗೆ ಗೊತ್ತಾಕತ್ ಬರ್ರಿ, ತಿಂಡಿ ತಿನ್ನಕೋದಿಲ್ಲ ಟೇಬಲಿಗೆ ಕುಂದ್ರಂಬರ್ರಿ, ಆಮೇಲೆ ಅವರ ತಂದು ಕೊಡ್ತಾರ ಏನು ಬೇಕು ಏನೆಲ್ಲ ಅಂತಂದು. ಹೌದಾ ಮಾತಾಡ್ತೀಯ ನೀನು? ಅಡ್ಡಿ ಇಲ್ಲಿ ಬಿಡು ಹೋಗ್ಬೋದಿತ್ತು. ಆದ್ರೆ ನಾವು ತಿನ್ನಕ್ಕೆ ಆ ಕಡೆ ಹೋಗೋದ್ರಾಗ ಇವು ಎತ್ತಾಗಾರ ಮತ್ತೆ ನಮ್ಮನ್ನು ಹುಡ್ಕೊಂಡು ಹೋದು ಅಂದ್ರೆ ಅವಾಗ ಹೆಂಗೆ ಮಾಡೋದು? ಅಷ್ಟೇ ಯಾಕೆ ಚಿಂತೆ ಮಾಡ್ತಿಲ್ಲ ಸುಮ್ಮಿ. ನಿಂದೊಂದು ಸೀರೆ ತಗ, ಅಣ್ಣರ್ದೊಂದು ಕಾಲು ಈ ಅಣ್ಣನೊಂದು ಸೇರಿಸಿ ಎರಡು ಕಾಲು ಸೇರಿಸಿ ಈ ಕಂಬಕ್ಕೆ ಕಟ್ಟಿಬಿಡು. ಅವರು ಇಲ್ಲೇ ಇರ್ತಾರೆ, ನಾವು ತಿಂಡಿ ತಿನ್ಕೊಂಬರ ತನಕನ. ಆಮೇಲೆ ಬಂದು ಪಿಚ್ಚರ್ ಆತವ. ಅಯ್ಯೇ ಶರಕ್ಕ ಚಲೋ ಹೇಳಿ ನೋಡು. ಏನು ಸಣ್ಣ ಹುಡುಗರು ಅವರು ತೀರಾ ಬಿಚ್ಕೊಳಕ್ಕೆ ಬರಂಗಿಲ್ಲ. ಕಟ್ಟು ತಡಿ ನಮ್ಮ ಮಮ್ಮಿ ಅಂತಂದು ಅವು ಏನು ಸುಮ್ಮನೆ ಹುಡ್ರು ಆಡ್ತಿರ್ತಾವಲ್ಲ ಹಂಗೆ ಆಡ್ತಿರ್ತಾರಂತ ಮಾಡಿ ಏನು ಅಣ್ಣಾರು? ತಡಿ ನಿಮ್ಗೆ ಯಾರಿಗೆ ಗೊತ್ತಾಗೋಲ್ದು, ನಾ ಎಬ್ಬಿಸ್ತೇನೆ ನೋಡಿ ಅವ್ರನ್ನ. ಸುಮ್ಮನೆ ನೀವೆಲ್ಲ ಯಾರು ಮಾತಾಡಬೇಡ್ರಿ. ಕ್ವಾರ್ಟರ್ ಬಾಟ್ಲಿ 100 ರೂಪಾಯಿ ಬಾಟ್ಲಿ 10 ರೂಪಾಯಿಕ್ಕೆ, 100 ರೂಪಾಯಿ ಬಾಟ್ಲಿ 10 ರೂಪಾಯಿಕ್ಕೆ. ಯಾರಿಗುಂಟು ಯಾರಿಗಿಲ್ಲ, ಬರ್ರಿ ಗಡ. ಯವ್ವ ಏನಾರ ಕುಡಿಯೋಕೆ ಲೊಕ್ಕಿರ್ಬೇಕು ಇವ್ರಿಗೆ ಅಂತಾನೆ. ಇಷ್ಟದಂಕ ರೀ ಅಂದು ಗಂಟ್ಲು ಅನ್ನೋದು ಒಣಗಿ ಹೋತು. ಒಂದು ತಟಗ ಕೈ ಇಲ್ಲ ಕುಯ್ ಇಲ್ಲ ಹಂಗೆ ಮಕ್ಕಂದ್ರೆ ಈಗ ಬರೀ ಎಣ್ಣೆ ಅಂತಂದು 10 ರೂಪಾಯಿ ಬಾಟ್ಲಿ ಅನ್ನೋದ್ರಾಗನ ಎರಡು ಹೆಂಗೆ ಎದ್ದು ನಿಂತ್ಕೊಂಡ ನೋಡ ದುಡುಗ್ಗನಂಗ. ಅಯ್ಯೇ ಶಿವನಾಟ. ಏನ್ಲೇ ಹೆಂಗೆ ಅಂತೀಯಲ್ಲ ಕುಡಿಯೋದು ಲೊಕ್ಕ ಅಂತಂದು ನೀನಲ್ಲ ಹೇಳಿದ್ದೆ. ನನಗೂ ಎಣ್ಣೆ ಕುಡಿಯಂಗಾಗೈತಿ ಬರ್ರಿ ಹೋಗೋಣ ಕುಡಿಯೋಣ ಅಂತಂದು, ಅದಕ್ಕೆ ಅಂದೆ ನಾನು. ತಪ್ಪೇನೈತಿ? ಏನ ಯವ್ವ ನಾನಂತಿದ್ದೇನೆ ಎಣ್ಣೆ ಕುಡಿಯೋಣ ಅಂತಂದು. ರೀ ನಾನು ಮರ್ಯಾದೆ ತೆಗಿಬೇಕಂತ ಮಾಡ್ರಿ ಏನು ಮಂದ್ಯಾಗ? ನಾನು ಯಾಕೆ ಅನ್ನಕ್ಕೆ ಹೋಗ್ಲಂಗ? ನೀವು ಕುಡಿದ್ರೆ ಸೇರಂಗಿಲ್ಲ ನಾನು ಅಂತಂದ್ರೆ ನಾನು ಕುಡಿತೇನೆ. ಕರ್ರನ ನೀನ ಅಂದಿದ್ದ ಮಸ್ತ್ ಬೆಳ್ಳನ್ ಫ್ರಾಕ್ ಹಾಕ್ಯಂದು ಗಲ್ಲಕ್ಕೆ ಡುಮ್ಕ ಶೇಬು ಹಣ್ಣಂಗೆ ಗಲ್ಲ ಮಾಡ್ಕೊಂಡು ನನ್ನ ಮಗ್ಲ ನಿತ್ಕಂದು ರೀ ಬರ್ರಿ ಹೋಗೋನು ಒಂದೊಂದು ಪೆಗ್ ಕುಡಿಯೋನು ಅಂತಂದು ನೀನಲ್ಲ ಕರ್ದಾಕಿ. ನೀನಾರು ಹೇಳಲೇ ಪ್ರಮ್ಯಾ, ಸುಮ್ಮನೆ ಅದೆಯಲ್ಲ ಏನು 4 ಮಂದಿ ಸೇರಿ ಕುಡಿಯೋಕೆ ಹೋಗೋಣ ಅಂತೇಳಿ ಮಾತಾಡಿ ಈಗ ನೋಡಿದ್ರೆ ನಾ ಅಂದ ಇಲ್ಲ ಅಂತ ನಮ್ಮ ಬುಳ್ಳೊಳ್ಳಿ ಹೇಳಿ ಮತ್ತೆ ಸುಮಾಕರ್ಗಾರ. ಹೌದ್ಲೇ ಸುಮ್ಮಿ ಭಾರಿ ಕಾಣಕತ್ತಿದ್ದಿ. ಸ್ವಿಮ್ಮಿಂಗ್ ಸೂಟು ಅವನ್ನ ಹಾಕ್ಯ ಬರ್ಬೇಕಿಲ್ಲ, ಮತ್ತೆ ಯಾಕೆ ಇವನ್ನ ಅರ್ಬಿ ಬದ್ಲಿ ಮಾಡ್ಕೊಂಬಂದು ಮಸ್ತ್ ಕಾಣಕತ್ತಿದ್ ನೀನು ಅದ್ರಾಗನ. ರೀ ಏನು ಮಾತಾಡಕತ್ತೀರಿ ನೀವು? ಅಂತಾರಿ ನನ್ನ ಹತ್ರ ಎಲ್ಲದಾವು? ಏನೇನಾರ ಮಾತಾಡಬೇಡ್ರಿ, ಕುಡಿದು ನೀವು ಸುಮ್ಮನೆ ಬರ್ರಿ. ಈಗ ಅದ ಅಂತಾನೆ ಬಿಳಿ ಅಂಗಿ ಅಂತ. ನಾನು ಅದಕ್ಕೆ ಬಿಳಿ ಅಂಗಿ ಕಾಣಕ್ಕೆ ಹೋಗ್ಲಿ ಸಣ್ಣ ನೋಡ್ರಂಗ? ನನಗೇನು ಮಾಡಕ್ಕೆ ಹೊರ ಬದಕ್ಕಿಲ್ಲನ? ಕಂಟಪಟ ಕುಡ್ದಿರೇನ? ಹಂಗಾಗಿ ಯಾರ್ಯಾರನಾರ ನೋಡಿ ನಾವು ಅನ್ಕೊಂಡಿರೇನ? ಹಂಗಾದ್ರೆ ನಾಗಣ್ಣ ನಾವು ಇಷ್ಟ ತನಕ ಎಲ್ಲ ಕನಸ್ನಾಗ ಮಾತಾಡಿದ್ದು ಎದ್ರು ಇರ್ಬೋದು ಕನಸ್ನಾಗ. ಯಾಕಂದ್ರೆ ಹೌದೌದಲೇ ಮರೆಯ ಇದು ಕನಸಾಗಿದ್ದ ಬೇಷ ಆತ್ ನೋಡು. ನಾವು ಕನಸ್ನಾಗ ಇವ್ರು ಹೇಳ್ದಂಗೆ ಕೊಡಕತ್ತೇವೆ ನೋಡು. ಅವನ್ನ ಹೊರಗೆ ಹಾಕಂದ್ರೆ ಹೊರಗೆ ಆಳಿಡು ಅಂದ್ರೆ ಆಳ ಹೂವ ತೀರ ನಮ್ಮ ತಲೆ ಏನು ಮೊಬ್ಬು ಹೊಕ್ಕುತ್ತಂತ ಕನಸ್ನಾಗ ಕಂಡ್ವಲ್ಲ ಅಷ್ಟ ಸಾಕೋ ಮರೆಯ.
ಇವ್ರು ಉರ್ತಾವಳಿನ ತಡ್ಕೊಳಕ್ಕಾಗದ್ದಲ್ಲ ಬಿಡು, ನಿಜ ಜೀವನದಾಗ ಆಗಿದ್ದೆ ಅಂದ್ರೆ ಬೇಡ. ಈ ಕನಸಾಗೆ ಉಳಿದು ಬಿಡ್ಲಿ, ನನಸಾಗದ ಬೇಡಿದು. ರೀ ಏನಾಗ್ತದೆ ಹಂಗ ಕಸ ಕುಸು ಪಿಸಿ ಪಿಸಿ ಮಾತಾಡಕತ್ತಿರಲ್ಲ ಇಬ್ರೆ, ಏನಾಗೈತೆ ಅಂತ ಒಂದ್ ಸ್ವಲ್ಪ ಬಾಯ್ ಬಿಟ್ಟಾರ ಹೇಳ್ರಿ, ನಮಗೂ ಗೊತ್ತಾರ ಆಕತಿ. ಹಾಂ, ಏನಿಲ್ಲ ನಿಮಗೆ ಗೊತ್ತಾಗೋದೂ ಬೇಡದು. ನಡ್ರಿ. ನಾವೇನು ಭಾಳ ಕುಡ್ದಿದ್ದಿಲ್ಲ, ಸ್ವಲ್ಪ ಕುಡ್ದಿದ್ವಿ. ಆದರೂ ಅಷ್ಟು ಜೋಮ್ ಬಂದು ನಿದ್ದೆ ಎತ್ಬಿಟ್ಟತ್ತ, ಅದಕ್ಕೆ ಗಡ ಎಚ್ಚರಾಗಿಲ್ಲ. ನಡ್ರಿ, ಏನಾರು ತಿನ್ನುವಂತೀರಂತ ಅಂಗಡಿಗೆ. ಹಾ ಬರ್ರಿ ಹೋಗೋಣ. ಬರೀ ಇಂಥವ ಮಾತಾಡ್ತೀರಿ ನೋಡು, ಕಾಲೇ ಪಿಲ್ಲಿ ಆಗ್ಬೇಡ ಹೋಗ್ಬೇಡ. ಅಮ್ಮ ನಾ ಕಾಲೇಜ್ಗೆ ಹೋಗ್ಬರ್ತೀನಿ. ಆಮೇಲೆ ಒಂದು ಸ್ವಲ್ಪ ಸಾಯಂಕಾಲ ಒಂದು ಅರ್ಧ ಗಂಟೆ ಲೇಟ್ ಆಕತ್ತೇನ, ನನ್ನ ದಾರಿ ಏನು ಕಾಯಕ್ಕೆ ಹೋಗ್ಬೇಡ. ನೀ ಚಾಗಿ ಮಾಡ್ಕೊಂಡು ಕುಡಿಯೋದಿದ್ರೆ ಕುಡಿದು ಬಿಡು. ಏನು ಇಷ್ಟು ಕಡೆ ಕಾಲೇಜ್ಗೆ ಹೊಂಟಿಯ? ಆತು ಸಹಿ. ಏನು ಬ್ಯಾಗ್ ಇಲ್ಲ, ಬುಕ್ ಇಲ್ಲ, ಏನು ಕಾಲೇಜ್ಗೆ ಹೋಗೋದು ಈ ಹುಟ್ಟಿನಾಗ? ಅಂದಂಗ ಇವು ಯಾವ ಪ್ಯಾಂಟ್ ಹಂಗೆ ನಾವು ಒಮ್ಮೆನೂ ನೋಡಿಲ್ಲ. ಇವನ್ನ ಯಾರು ಕೊಡ್ಸ್ಯಾರ? ಅದು ಓ ನಿಮ್ಮವು ಕೊಡ್ಸಾಳನ? ಮತ್ತು ದುಡ್ದಿರ್ತಾಳ, ರೊಕ್ಕ ತೆಗೆದು ಇಟ್ಕೊಂಡಿರ್ತಾಳ ಇಲ್ಲೋಸ್. ಮತ್ತು ನನ್ನ ಮಗನ ಕಿಶೆ ಕೊಟ್ಟು ಕೈ ಹಾಕಿ ಅವನು ತಕ್ಕಂದಿರ್ತಾಳ, ಮಾಡ್ತಾಳ. ಹಾಗಾಗಿ ಎಲ್ಲ ಚೌ ಮಾಡಾಕತ್ತೀನಿ. ನೀನು ಮಾಡ್ರಿ, ಎಲ್ಲಿ ತನಕ ಮಾಡ್ತೀರಿ? ಹೆಂಗೆ ಹೊಲನ ಮಾರಿದ್ರೆ ಇನ್ನೇನು ಮನೆ ಒಂದು ಐತಿ, ಮನೇನ ಮಾರ್ಕೊಂಡು ಕುತ್ಕೋವಂದ್ರಂತೆ. ಇಲ್ಲಮ್ಮ, ಅವು ಏನು ಕೊಡಿಸಿಲ್ಲ. ಅಷ್ಟಕ್ಕೂ ಹೊಲ ಮಾರಿದ್ದಲ್ಲ ನನ್ನ ಎದುರಿಗೆ ಹೇಳ್ತಿದ್ದಿ, ಅಪ್ಪನ ಎದುರಿಗೆ ಮಾತಾಡ್ಬೇಕು ನೀನು. ನನ್ನ ಎದುರಿಗೆ ನಾನೇನು ಮಾಡಲಿ? ಅದು ಕರೆ ಬಿಡವ, ಅವ್ರ ಮುಂದೆ ಮಾತಾಡ್ಬೇಕು. ಅಂದಂಗ ಅದು ಹೋಗ್ಬಿಡು. ಯಾವ ಫ್ರೆಂಡ್ ಅಕ್ಕಿ ಅರ್ಬಿ ಎಲ್ಲ ಕೊಡ್ಸ ಅಂತಕ್ಕಿ ಅಷ್ಟು ಸೌಕಾರದ ಇದ್ದಾಳನಕ್ಕಿ? ಹ್ಞೂನಮ್ಮ, ಅವರು ಭಾಳ ರಿಚ್ ಅದಾರ. ಅದಕ್ಕೆ ನಾನು ಯಾವಾಗಲೂ ಒಂದೇ ಥರ ಡ್ರೆಸ್ ಹಾಕ್ಯಂತಿದ್ನಲ್ಲ, ಇದನ್ನೊಂದಿನ ಟ್ರೈ ಮಾಡು, ನೀನು ಚೆನ್ನಾಗಿ ಅನ್ನಿಸ್ತವು, ತೆಳ್ಳಗದಿಯಲ್ಲ ಅಂತಂದು ಹೇಳಿಕೊಟ್ಲ. ಹೆಂಗಾಗಿತ್ತಮ್ಮ ಅರ್ಬಿ? ಚಂದ ಕಾಣಕತ್ತೇವಲ್ಲ? ಹ್ಞೂನವ, ಚಂದ ಕಾಣ್ತಾವ ಅರ್ಬಿ. ಹುಷಾರು ನೋಡು. ಏನು ಮನ್ಯಾಗ ನಿಮ್ಮಪ್ಪ ನಿಮ್ಮವ್ವ ಇಬ್ಬರು ಇಲ್ಲ, ಆದಷ್ಟು ಗಡಾನ ಬಂದ್ಬಿಡು. ಪಾಟಿ ಗಂಟಿಲ್ಲ ಏನಿಲ್ಲವ. ಸರಿ ತಗ ಹೋಯ್ ಬಾ. ಈಗೇನಾರ ಅಂದಿಯ ನೋಡೋ, ನಮ್ಮಮ್ಮ ಹಳೆ ಕಾಲದಕ್ಕಿ ನಮಗೆಲ್ಲ ಕೇಳ್ತಾಳ, ಈಕಿಗೆ ಗೊತ್ತಾಗಲ್ಲ ಬಿಡಲ್ಲ ಅಂತ ಮಾತಾಡ್ತೀರಿ. ಹಾತ್ ತಗ ಹೋಗಿ ಬಾ. ಇಲ್ಲಮ್ಮ, ಬ್ಯಾಗ್ ಐತಿ ಅಂದ್ರೆ ಇಲ್ಲಿಂದ ಒಯ್ಯಕತ್ತಿಲ್ಲ ಅಷ್ಟೇ. ನನ್ನ ಫ್ರೆಂಡ್ ಮನ್ಯಾಗನ ಆಕಿಗೆ ಬರ್ಕೊಳಕಂತ ಬುಕ್ ಕೊಟ್ಟಿದ್ನೆ, ಅವ ಬುಕ್ ತಗೊಂಡು ಕಾಲೇಜ್ ಹೋಗ್ಕೊಂಡು ನಾನು ಮತ್ತೆ ಇಲ್ಲಿಂದ ಬ್ಯಾಗ್ ಏನು ಹೊತ್ಕೊಂಡು ಹೋಗೋದು, ಅವೆರಡು ಬುಕ್ಕಿನ ಸಂಬಂಧ ಅಂತ. ಹೌದನಾ? ಸರಿ ತಗ. ನಾನು ಇಲ್ಲಿ ಒಬ್ಬಕ್ಕೆ ಇದ್ದೇನು ಮಾಡಕ್ಕೆ ಹೋಗ್ಲಿ, ಅಲ್ಲೇ ನಿಮ್ಮ ಅತ್ತೆ ಮಂತ್ಯಕ್ಕೆ ಹೋಗಿರ್ತಾನೆ. ಚಾವಿನ ನೀನು ಒಂದು ಇಟ್ಕೊಂಡು ಹೋಗ್ಬಿಡು. ಮತ್ತು ನೀನು ಯಾಕ್ರ ಗಡ ಬರಲಿ, ಮತ್ತು ಸುಮ್ಮನೆ ನಾನು ಕದ ಹಾಕ್ಯಂಡು ಹೋಗೋದು, ನೀನು ಮತ್ತೆ ಅಲ್ಲಿ ತನಕ ಬರೋಕೆ ಆಗಲಿಲ್ಲಮ್ಮ, ನೀ ಇಲ್ಲೇ ಇರ್ಬೇಕಿಲ್ಲ ಅಂತ ನನಗನ್ನೋದು ಯಾಕೆ ಬೇಕು? ಒಂದು ಚಾವಿ ಒಯ್ದ್ಬಿಡು ನೀನು. ಸರಿ ತಗಮ್ಮ, ಹಂಗಾರೆ ನೀವು ಹೋಗು, ನಾನು ಚಾವಿ ಹಾಕ್ಯಂಡು ಹೋಗ್ಕೊಂಡು ಅಂತ ಮನೆಗೆ. ಹೌದಾ? ಆಟ ಮಾಡಂಗಾರ ಬರಲೇ ನಾನು? ಅಜ್ಜಿ ಹೋದ್ಲು. ಸುಮ್ಮನೆ ನನ್ನ ಫ್ರೆಂಡಿಗೆ ಮನೆಗೆ ಬಾ ಅಂತ ಹೇಳ್ತಾನೆ. ಏನು ಓಣ್ಯಾಗಾರ ಯಾರು ಇಲ್ಲ, ಎಲ್ಲರೂ ಅವ್ರವ್ರ ಕೆಲಸದ ಮೇಲೆ ಬ್ಯುಸಿ ಅದಾರ. ನಮ್ಮ ಮನೆ ಕಡೆ ಲಕ್ಷ್ಯ ಕೊಡೋರ ಯಾರೀಗ? ಹಲೋ, ನಾನು ಮಾತಾಡೋದು ಗೊತ್ತಾತಾ? ಗೊತ್ತಾತಲ್ಲ, ಹೇಳು. ಏನು ಆರಾಮ್ ಫೋನ್ ಮಾಡಿದ್ದಿ, ಅದು ಇಷ್ಟು ಬೆಳಗ್ಗೆನ? ಯಾಕೆ ಫೋನ್ ಮಾಡಬಾರ್ದನ? ಏನೋ ನೆನಪಾತು ಮಾಡಿದೆ. ಅಷ್ಟಕ್ಕೂ ನಾನು ಇವತ್ತು ಕಾಲೇಜಿಗೆ ಬರಾಕತ್ತಿಲ್ಲ, ಅದನ್ನ ಹೇಳೋಣಂತ ಫೋನ್ ಮಾಡಿದೆ. ಯಾಕೆ ಏನಾಗೈತಿ? ಕಾಲೇಜಿಗೆ ಯಾಕೆ ಬರಾಕತ್ತಿಲ್ಲ? ಇಲ್ಲಪ್ಪ, ನೀ ಬರಾಕಬೇಕು. ನಿನ್ನ ನೋಡ್ಲಿಲ್ದಂಗೆ ಇರೋಕ್ಕಾಗಲ್ಲ ನನಗೆ. ಯಾಕೆ ಬರಾಕತ್ತಿಲ್ಲ ಹೇಳು ಫಸ್ಟ್. ಹೋ ಕೂಲ್ ಡೌನ್. ಯಾಕಷ್ಟು ರೇಸಕ್ಕೆ ಒಂದೇ ಸಲಕ? ನಾ ಕಾಲೇಜಿಗೆ ಬರಲ್ಲ ಅಂದೆ, ನೀ ನಮ್ಮನೆ ಬರಬೇಡ ಅಂತ ಹೇಳಿದ್ನೇನ? ನಮ್ಮ ಮನ್ಯಾಗ ಯಾರು ಇಲ್ಲಿ ಇವತ್ತು? ಇಲ್ಲಿಗೆ ಬಾ, ಮನೆಗೆ ಆರಾಮ್ ಕುತ್ಕೊಂಡು ಆರಾಮ್ ಮಾತಾಡಿ ಚಾಗಿ ಕುಡಿದು ಹೋಗುವಂತಂತ. ನೀನು ಯಾವಾಗಲೂ ಕೇಳ್ತಿದ್ದಲ್ಲ, ನನ್ನ ಮನೆ ಕರೆಯಲ್ಲೇನೋ, ನಿಮ್ಮನೆ ಚಾ ಕುಡಿಸಲ್ಲೇನೋ ಅಂತೇಳಿ. ಇವತ್ತು ಬಾ. ಹೌದಾ? ಕರೇನಾ? ನಕಲಿ ಏನು ಮಾಡಾಕತ್ತಿಲ್ಲಲ್ಲ? ಆಮೇಲೆ ನಿಮ್ಮ ಅಪ್ಪಗೆ ಹೇಳಿ ಏನೇನಾರ ಇಲ್ಲ ನಿಮ್ಮ ಅಪ್ಪನ ನೀನು ಹಿಂಗೆ ಮಾತಾಡೋ ಅವ್ನ ಮನೆಗೆ ಕರೆಸ ಅಂತಂದು ಆ ಥರ ಏನು ಹೇಳಿಲ್ಲಲ್ಲ? ಇದ ನೋಡಿ ನಾ ಬೇಡ ಅನ್ನೋದು, ಇಷ್ಟು ಓವರ್ ಥಿಂಕಿಂಗ. ಹಂಗಿದ್ರೆ ನಾನು ಯಾಕೆ ಹೇಳ್ತಿದ್ದೆ? ಯಾರಿಲ್ಲ, ಅವರೆಲ್ಲ ಟ್ರಿಪ್ ಹೋಗ್ಯಾರ. ನೀ ಬಾ ಆರಾಮ್ಸೆ ಮನೆಗೆ, ಏನು ಹೆದರ ಅವಶ್ಯ ಇಲ್ಲ. ಉಣೆದು ಎಲ್ಲ ಅವ್ರವ್ರ ಕೆಲಸದ ಮೇಲೆ ಅದಾರ. ಯಾರು ನಮ್ಮನ್ನ ಅಷ್ಟು ಕಾಳಜಿ ಮಾಡಿ ನೋಡ್ಬೇಕಾಗೈತಿ? ಹೌದಾ? ಓಕೆ, ಇನ್ನು 10 ನಿಮಿಷ ಬಂದೇ ಬಿಡ್ತಾನೆ. ಓಕೆ ಬಾಯ್.